ಎಲ್ಲರಿಗೂ ನಮಸ್ಕಾರ. ನಾವು ಡ್ರೆಸ್ ಸ್ಟಿಚಿಂಗ್ ಮಾಡಬೇಕಾದ್ರೆ ಡ್ರೆಸ್ಗಳು ಯಾವುದನ್ನಾಗಲಿ ಸ್ಲಿಟ್ಟು ಹೊಲಿಬೇಕಾದ್ರೆ ಅದು ಸೈಡ್ ಚಾಕ್ಸ್ ಇರ್ತಾವಲ್ಲ, ಅದು ಹೊಲಿಬೇಕಾದ್ರೆ ಕೆಲವೊಂದು ಜನಕ್ಕೆ ಬರ್ತಾ ಇರಲ್ಲ. ಯಾಕಂದರೆ ಅದು ಎಷ್ಟು ಚೆನ್ನಾಗಿ ಮಾಡಿದ್ರೂ ಬೋಟಿಗೆ ಫಿನಿಶಿಂಗಲ್ಲಿ ಬರಬೇಕಾದ್ರೆ ಏನು ಮಾಡ್ಬೇಕು ಅನ್ನೋದು ನಾನು ಇದರಲ್ಲಿ ತೋರಿಸ್ತೀನಿ ವಿಡಿಯೋದಲ್ಲಿ. ಆಲ್ರೆಡಿ ಇದಕ್ಕೆ ನಾನು ಸೈಡ್ ಫಿಟ್ಟಿಂಗಿಗೆ ಸ್ಟಿಚಿಂಗ್ ಹಾಕಿದ್ದೀನಿ. ಹಾಕಿದ ಮೇಲೆ ನೋಡಿರಿ ಎಷ್ಟು ಮೆಜರ್ಮೆಂಟ್ ಇದೆಯೋ ಅಷ್ಟು ಮೆಜರ್ಮೆಂಟ್ ಪ್ರಕಾರ ನಾನು ಸ್ಟಿಚಿಂಗ್ ಹಾಕ್ಕೊಂಡು ವೇಸ್ಟು ಫಸ್ಟ್ ಬಂದುಬಿಟ್ಟು ಚೆಸ್ಟ್ ಆದಮೇಲೆ ವೆಸ್ಟು ಆಮೇಲೆ ಹಿಪ್ಪು 3 ಮಾರ್ಕಿಂಗ್ ಬರುತ್ತೆ ಅದಕ್ಕೆ. 3ಗೆ ಸ್ಟಿಚಸ್ ಹಾಕಿದ್ದೀನಿ. ಇವು ಚಾಕ್ಸ್ ಯಾವ ಥರ ಹೊಲಿಬೇಕು ಅನ್ನೋದು ನೋಡೋಣ. ವಿಡಿಯೋ ಎಂಡ್ವರೆಗೆ ನೋಡಿರಿ, ಸ್ಕಿಪ್ ಮಾಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಮೇನು ಬರೋದು ಅಲ್ಲೇ ಪ್ರಾಬ್ಲಮ್. ಹೊಸ್ದಾಗಿ ಯಾರನ್ನ ಕಲ್ತಿರ್ತಾರಲ್ಲ ಅದು ಚಾಕ್ಸ್ ಯಾವ ಥರ ಹೊಲಿಬೇಕು ಅನ್ನೋದೇ ಪ್ರಾಬ್ಲಮ್ ಆಗುತ್ತೆ. ಸ್ಲೀವ್ ಲೂಸ್ಲಿಂದ ತೊಗೊಂಡ್ಬಿಟ್ಟು ಕರೆಕ್ಟಾಗಿ ಚಾಕ್ಸ್ ಸ್ಲಿಟ್ಟು ಅಂದರೆ ನಾವು ಹಿಪ್ಪು ಎಲ್ಲಿರುತ್ತೆ ಹಿಪ್ಪು ಬಲ್ಲಿಗೆ ಕರೆಕ್ಟಾಗಿ ಫಿಟ್ಟಿಂಗ್ನ ಮಾಡಬೇಕಾಗುತ್ತೆ ಫಸ್ಟು. ಆಮೇಲೆ ಹಿಪ್ಪು ಬಲ್ಲಿ ನಮಗೆ ಒಂದು ಮಾರ್ಕಿಂಗ್ ಹಾಕೋಬೇಕಾಗುತ್ತೆ. ಅಲ್ಲಿ ನಾವೆಲ್ಲಿ ಫಿಟ್ಟಿಂಗ್ ಅಂದ್ಕೊಂಡಿದ್ವಲ್ಲ ಅಲ್ಲಿಗೆ ಹಿಪ್ಪು ಮಾರ್ಕಿಂಗ್ ಅಲ್ಲಿಗೆ ಮಾರ್ಕಿಂಗ್ ಹಾಕ್ಕೊಂಡು ಲಾಂಗ್ ಸ್ಟಿಚ್ ಇಟ್ಕೋಬೇಕು. ಸ್ವಲ್ಪ ಲಾಂಗ್ ಸ್ಟಿಚ್ಚು ಉದ್ದ ಸ್ಟಿಚ್ ಇಟ್ಕೋಬೇಕು. ಯಾಕಂದರೆ ನಾವು ಸರಳವಾಗಿ ಅದನ್ನು ಓಪನ್ ಮಾಡಬೇಕು. ಆ ಥರ ಹಿಪ್ಪುಲಿಂತ ಸ್ಟ್ರೇಟಾಗಿ ನಮಗೆ ಉದ್ದಕ್ಕೆ ಅಂದರೆ ಹಿಪ್ಪುಲಿಂತ ಸ್ಟ್ರೇಟಾಗಿ ಮಾರ್ಜಿನ್ ನಮಗೆ ಹಿಪ್ಪು ಸಲುವಾಗಿ ಚಾಕ್ಸ್ ಸಲುವಾಗಿ ಮಾರ್ಕಿಂಗ್ ಎಷ್ಟು ತೊಗೊತೀವೋ ಅಷ್ಟು ಮಾರ್ಕಿಂಗಿಗೆ ಒಂದು ಸ್ಟಿಚ್ ಹಾಕೊತ ಬರಬೇಕು. ಚಾಕ್ಸ್ ಕೆಳಗಡೆ ನೋಡಿರಿ ಬಾಟಮ್ ಮಾರ್ಕಿಂಗು ನಮ್ಮದು ಓಲ್ಡ್ ಟಾಪ್ ಇರುತ್ತಲ್ಲ, ಅಂದರೆ ಮೆಜರ್ಮೆಂಟ್ ಟಾಪ್ ಯಾವ ಥರ ಇರುತ್ತೋ ಅಷ್ಟು ಮೆಜರ್ಮೆಂಟ್ ತೊಗೊಂಡ್ಬಿಟ್ಟು ಅದನ್ನು ನಮಗೆ ಬಾಟಮ್ ಹಿಪ್ಪು ಬಂದುಬಿಟ್ಟು ನಮ್ಗೆ 38 ಇದ್ದರೆ ಬಾಟಮ್ ಬಂದುಬಿಟ್ಟು 40 ಇಂಚಸ್ಸು 39 ಇಂಚಸ್ ಈ ಥರ ಬರುತ್ತೆ. 1 ಇಂಚು 1.5 ಇಂಚು ಅಥವಾ 2 ಇಂಚು ಎಕ್ಸ್ಟ್ರಾ ಬರುತ್ತೆ ಅಷ್ಟೇ ಬಾಟಮ್. ಅದ್ರ ಮೇಲೆ ಜಾಸ್ತಿ ಬರೋಲ್ಲ. ಸೊ ಅದು ಎಷ್ಟಿದೆಯೋ ಅಷ್ಟು ನೋಡಿಕೊಂಡು ಅಲ್ಲಿಗೆ ನಾವು ಮಾರ್ಕ್ ಹಾಕ್ಕೊಂಡು ಮತ್ತು ಆಮೇಲೆ ಒಂದು ನಮ್ಗೆ ಗೊತ್ತಿರ್ಬೇಕಾದ್ರೆ ಸೀಸರ್ ತೊಗೊಂಡು ಒಂದು ಸ್ವಲ್ಪ ಮಾರ್ಕ್ ಇಟ್ಕೋಬೇಕಲ್ಲಿ. ಯಾಕಂದರೆ ಅಲ್ಲಿಗೆ ನಮ್ಗೆ ಸ್ಟಿಚ್ ಬರಬೇಕನ್ನೋದು ಒಂದು ಗೊತ್ತಾಗುತ್ತೆ. ಆಮೇಲೆ ನೋಡಿರಿ ಸ್ಟ್ರೇಟಾಗಿ ಒಂದು ಸ್ಟಿಚ್ ತೊಗೊಬರ್ಬೇಕು. ಆ ಸ್ಟಿಚಿಂಗ್ ಕೂಡ ಲಾಂಗ್ ಸ್ಟಿಚಿಂಗ್ ಆಗೇ ಇರಬೇಕು, ಸಣ್ಣ ಸ್ಟಿಚ್ಚಲ್ಲಿ ಇಟ್ಕೋಬಾರ್ದು. ಯಾಕಂದರೆ ಅದನ್ನು ಮತ್ತೆ ನಾವು ರಿಮೂವ್ ಮಾಡ್ತೀವಿ. ಅದಕ್ಕೋಸ್ಕರ ಲಾಂಗ್ ಸ್ಟಿಚ್ ಇಟ್ಕೊಂಡು ನಾವು ಮಾರ್ಕಿಂಗ್ನಿಂದ ಸೀದಾ ಸ್ಟ್ರೇಟಾಗಿ ನಾನು ಕೆಳಗಡೆ ಒಂದು ಕಚ್ಚುಕ ಇಟ್ಟಿದ್ದೀನಲ್ಲ ಒಂದು ಗುರುತು ಬಾಟಮ್ಗೆ ಇಷ್ಟೇ ಅಂತ ಆ ಗುರುತುವರೆಗೆ ನಾವು ಅಂದರೆ ನಿಮ್ಮದು ಎಷ್ಟಿದೆಯೋ ಅಷ್ಟುವರೆಗೆ ಒಂದು ಲಾಂಗ್ ಸ್ಟಿಚ್ಚನ್ನ ಹಾಕೋಬೇಕು. ಎಷ್ಟು ನಾವು ಚಾಕ್ಸು ಅಂದರೆ ಸೈಡ್ ಸ್ಲಿಟ್ಟು ಎಷ್ಟು ಸ್ಟಿಚ್ ಮಾಡಬೇಕು ಅಂದ್ಕೊಂಡಿದ್ದೀವೋ ಅಲ್ಲಿವರೆಗೂ ನಾವು ಒಂದು ಸ್ಟಿಚ್ ಹಾಕ್ಕೋಬೇಕು. ಆಮೇಲೆ ಸ್ವಲ್ಪ ನಮಗೆ ಎಕ್ಸ್ಟ್ರಾ ಅನಿಸಿದರೆ ಅದನ್ನು ಕಟ್ ಮಾಡಿ ತೆಗಿಬೇಕು. ಯಾಕಂದರೆ ಜಾಸ್ತಿ ಇದ್ದರೆ ಸೈಡ್ ಚಾಕ್ಸು ಅಷ್ಟು ಚೆನ್ನಾಗಿ ಬರೋಲ್ಲ. ಸ್ಲಿಟ್ಟು ಟಾಪದು ಸ್ಲಿಟ್ಟು ಅಷ್ಟು ಚೆನ್ನಾಗಿ ಬರೋಲ್ಲ. ಸ್ವಲ್ಪ ನಮಗೆ ಎಷ್ಟು ಮಾರ್ಜಿನ್ ಬೇಕೋ ಅಷ್ಟು ಇಟ್ಕೊಂಡು ಆಮೇಲೆ ಮತ್ತೆ ಸಣ್ಣ ಸ್ಟಿಚ್ ಮಾಡ್ಕೋಬೇಕು. ಮಿಷಿನಲ್ಲಿ ಸಣ್ಣ ಸೆಟ್ಟಿಂಗಲ್ಲಿ ಚಿಕ್ಕದಾಗಿ ಸೆಟ್ಟಿಂಗ್ಸ್ನ ಮಾಡ್ಕೋಬೇಕು. ಇವಾಗ ನಾವು ಹಾಕಿರೋ ಸ್ಟಿಚಸ್ ಮೇಲೆ ನಮ್ಮ ಉಗುರು ಇರ್ತಾವಲ್ಲ ಕೈಲಿಂದ ಅದರಲ್ಲಿಂದ ಪ್ರೆಸ್ ಮಾಡ್ಕೋಬೇಕು ನೀಟಾಗಿ. ಉಗುರ್ಲಿಂದ ನೀಟಾಗಿ ಪ್ರೆಸ್ ಮಾಡಿಕೊಂಡು ಟೋಟಲು ಇವಾಗ ನಮಗೆ ಎಷ್ಟು ಫೋಲ್ಡಿಂಗು ಒಂದು 1/2 ಇಂಚು ಮತ್ತು ಇನ್ನೊಂದು 1/2 ಇಂಚು ಈ ಥರ ಫೋಲ್ಡ್ ಮಾಡಿಕೊಂಡು ಸ್ಟಿಚ್ ಮಾಡಿಕೊಂಡು ಬರಬೇಕು. ಇದಕ್ಕೆ ಸಣ್ಣ ಸ್ಟಿಚ್ ಇಟ್ಕೋಬೇಕು. ನಾವು ಫಸ್ಟ್ ಹಾಕಿರೋದಕ್ಕೆ ಲಾಂಗ್ ಸ್ಟಿಚ್ ಇಟ್ಕೋಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ನಲ್ಲ ನಿಮ್ಗೆ ನೋಡಿರಿ ಸೇಮ್ ಇದೇ ಥರನೇ ಸ್ಟಿಚ್ ಮಾಡ್ಕೊತ ಬರಬೇಕು. ಟೋಟಲು ನೀಟಾಗಿ ನಿಧಾನವಾಗಿ ಬರಬೇಕು ಇದರಲ್ಲಿ. ಯಾಕಂದರೆ ನಾವು ನಿಧಾನ ಅದು ಹಾಕಿ ಸ್ಟಿಚ್ ಮಾಡಿ ಬಿಚ್ಚೋದಕ್ಕಿಂತ ಇದು ಕರೆಕ್ಟ್ ಕೆಲಸ. ಪರ್ಫೆಕ್ಟಾಗಿ ನಿಮಗೆ ಬೋಟಿಕ್ ಫಿನಿಶಿಂಗಲ್ಲೇ ಸೈಡ್ ಸ್ಲಿಟ್ಟು ಚೆನ್ನಾಗಿ ಬರುತ್ತೆ. ನೋಡಿರಿ ಎಲ್ಲಾದರೂ ಎಂಡಿಗೆ ಬರ್ತೀವಲ್ಲ ಹಿಪ್ಪಲ್ಲಿಗೆ ಬಂದಮೇಲೆ ನಿಡಿಲನ್ನ ಒಳಗಡೆ ಇಡಬೇಕು. ಮತ್ತು ಕೈಲಿಂದ ಕ್ಲಾತನ್ನು ಆ ಕಡೆ ಈ ಕಡೆ ನೀಟಾಗಿ ಸೆಟ್ ಮಾಡ್ಕೋಬೇಕು. ಸ್ವಲ್ಪ 2 ಕೈಲಿಂದ ನೀಟಾಗಿ ಸೆಟ್ ಮಾಡಿಕೊಂಡು ಮಧ್ಯದಲ್ಲಿದ್ದ ಮಾತ್ರ ಫೋಲ್ಡ್ ಮಾಡಿಕೊಂಡು ಸ್ವಲ್ಪ ನೋಕ್ಲಿಂದ ಉಗುರ್ಲಿಂದ ಸ್ವಲ್ಪ ಪ್ರೆಸ್ ಮಾಡ್ಕೊತ ನೀಟಾಗಿ ಒಂದು 5-10 ನಿಮಿಷ ಲೇಟು ಆಗುತ್ತೆ, ಪರ್ಫೆಕ್ಟ್ ಬರುತ್ತೆ ಕೆಲಸ. ಇದು ನಿಮಗೆ ಒಂದ್ಸರಿ ಮಾಡಿ ನೋಡಿ. ನಾನು ಹೇಳೋದು ಕರೆಕ್ಟಾ ಇಲ್ಲ ಅನ್ನೋದು ನಿಮ್ಗೆ ಗೊತ್ತಾಗುತ್ತೆ. ನೋಡಿರಿ ಹಿಪ್ ಹತ್ರ ಬಂದ ಮೇಲೆ ನಿಡಲನ್ನ ಒಳಗಡೆ ಇಟ್ಟುಕೊಂಡೆ ಕ್ಲಾತನ್ನು ತಿರ್ಸ್ಕೋಬೇಕು. ನಿಡಿಲು ಮೇಲೆ ಇರಬಾರ್ದು. ಕ್ಲಾತು ಒಳಗಡೆ ನಿಡಲ್ನಿಟ್ಟು ಕ್ಲಾತನ್ನು ಮಾತ್ರ ತಿರ್ಸ್ಕೋಬೇಕು ನೀವು. ಈ ಥರ ನಾನು ಯಾವ ಥರ ಮಾಡ್ತಾಯಿದ್ದೆ ನೋಡಿರಿ ಆ ಥರ. ಮತ್ತು ಸೀದಾ ಒಂದು ಸ್ಟಿಚ್ಚು ಅದರ ಮೇಲೆ ಬರಬೇಕು. ಮತ್ತು ತಿರುಗಿ ಮತ್ತು ಕ್ಲಾತ್ ಮಾತ್ರ ತಿರ್ಸ್ಕೋಬೇಕು, ನಿಡಲ್ ತಿರ್ಸ್ಕೋಬಾರ್ದು. ಸರಿನಾ? ಈ ಮೇಲೆ ಮತ್ತೆ ಸೇಮು ನಾವು ಒಂದು ಸೈಡ್ ಹಾಕಿದ್ವಲ್ಲ ಸೇಮ್ ಅದೇ ಥರ ಸ್ಟಿಚ್ಚು ಇದರ ಮೇಲೆ ಕೂಡ ತೊಗೊಂಡು ಬರಬೇಕು. ಲಾಸ್ಟ್ ಸ್ಟಿಚ್ಚು ಈ ಥರ ಹಾಕ್ಮೇಲೆ ಇದನ್ನು ಓಪನ್ ಮಾಡ್ಕೋಬೇಕು. ಟ್ರಿಮ್ಮರು ಅಥವಾ ನೀಡಿಲ್ ಅದನ್ನು ತೊಗೊಂಡು ನಿಧಾನವಾಗಿ ಆ ಲಾಂಗ್ ಸ್ಟಿಚ್ಚನ್ನು ಓಪನ್ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಸ್ಲಿಟ್ಟು. ಸೈಡ್ ಚಾಕ್ಸ್ ಅಂತೀರಾ ಸ್ಲಿಟ್ ಅಂತೀರಾ, ಒಬ್ರವ್ರು ಒಂದೊಂದು ಥರ ಲ್ಯಾಂಗ್ವೇಜ್ ಯೂಸ್ ಮಾಡ್ತಾರೆ. ಬಟ್ ನಾನು ಚಾಕ್ಸು ಅಂತೀವಿ, ಹುಡುಗರು ಹಿಂದಿ ಹುಡುಗರು ನಮ್ಮ ಹತ್ರ ವರ್ಕ್ ಮಾಡೋ ಹುಡುಗರು ಸ್ಲಿಟ್ ಅಂತ ಹೇಳ್ತಾರೆ. ಸೊ ಯಾವುದೇ ಹೋಗಲಿ ಒಂದೇ ಮಾತು, ನಾವು ಮಾಡೋ ಕೆಲಸ ಒಂದೇ ತಾನೇ, ಮಾತ್ರ ಲ್ಯಾಂಗ್ವೇಜ್ ಮಾತ್ರ ಬೇರೆ ಬೇರೆ ಆಗುತ್ತೆ. ನೋಡಿರಿ ನಿಧಾನವಾಗಿ ಓಪನ್ ಮಾಡಿಕೊಂಡು
ಈ ಥರ ಸ್ಟಿಚಸ್ ಬಿಚ್ಕೋಬೇಕು. 12 ಸ್ಟಿಚಸ್ ಬಿಚ್ಚಿದ ಮೇಲೆ ನೋಡಿರಿ ಈ ಥರ ಸ್ಲಿಟ್ಟು ನೀಟಾಗಿ ಬರುತ್ತೆ. ನಿಮ್ಮ ಹತ್ರ ಐರನ್ ಇದ್ದರೆ ಕೂಡ ಐರನ್ ಕೂಡ ಮಾಡ್ಕೋಬೋದು. ಸ್ವಲ್ಪ ಅಲ್ಲೆಲ್ಲ ಥ್ರೆಡ್ಸ್ ಇದ್ದರೆ ತೆಗೆದು ಬಿಡಬೇಕು. ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ. ಇದೇ ಆದಮೇಲೆ ಇನ್ನೊಂದು ಸೈಡ್ ಇರುತ್ತಲ್ಲ, ಒಂದು ಲೆಫ್ಟು ಒಂದು ರೈಟ್ ಇರುತ್ತಲ್ಲ, ಇನ್ನೊಂದು ಸೈಡ್ ಕೂಡ ಸೇಮ್ ಇದೇ ಥರನೇ ಸ್ಟಿಚಿಂಗನ್ನು ಮಾಡ್ಕೋಬೇಕು. ಸೇಮ್ ನಾನು ಫಸ್ಟ್ ಹೆಂಗೆ ತೋರಿಸಿದ್ನೋ ಸೇಮ್ ಅದೇ ಥರನೇ ರೆಡಿ ಮಾಡ್ಕೊಂಡ್ರೆ ನಿಮ್ಗೆ ಒಳ್ಳೆ ಅಂದರೆ ತುಂಬ ಚೆನ್ನಾಗಿರೋ ಸ್ಲಿಟ್ಟು ಅಂದರೆ ಟಾಪ್ ರೆಡಿ ಆಗುತ್ತೆ. ಯಾಕಂದರೆ ಮೇನ್ ಹಿಪ್ಪುಲಿಂತ ಕೆಳಗಡೆ ನೀಟಾಗಿ ಸೀದಾ ಯಾರನ್ನ ಕೂಡ ನೋಡಿದ್ರೆ ಕೂಡ ಸ್ಟ್ರೇಟಾಗೇ ಇಷ್ಟಪಡ್ತಾರಲ್ವ. ಇವಾಗ ಟ್ರೌಸರ್ ಮೇಲೆ ಮತ್ತು ಚೂಡಿದಾರ್ ಮೇಲೆ ಈ ಥರ ಕುರ್ತೀಸ್ ಹಾಕೊಂಡ್ರೆ ಸ್ಟ್ರೇಟೇ ಇಷ್ಟಪಡ್ತಾರೆ. ಯಾರಾದರೂ ಕ್ರಾಸು ಮೊದಲು ಒಂದು ಸ್ವಲ್ಪ ದಿನ ಒಂದು 10 ವರ್ಷ ಬಿಫೋರ್ ಇತ್ತು, ಸ್ವಲ್ಪ ಸ್ಲಿಟ್ಟು ಕ್ರಾಸಾಗಿ ಬರ್ತಿತ್ತು. ಬಟ್ ಇವಾಗ ಬರಲ್ಲ, ಇವಾಗ ಸ್ಟ್ರೇಟ್ ಕಟ್ಟೇ ಬರ್ತಾಯಿದೆ. ನೀಟಾಗಿ ಬರಬೇಕಾದ್ರೆ ಇದನ್ನು ನಾನು ಹೇಳೋದನ್ನು ಫಾಲೋ ಮಾಡಿ ನೋಡಿ. ಒಂದು ಸರ್ತಿ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಇದು ಫುಲ್ಲು ಸ್ಟಿಚ್ ಆದಮೇಲೆ ಒಂದು ಸರ್ತಿ ಐರನ್ ಮಾಡ್ಕೋಬೇಕು. ನಾನಿವಾಗ ನೋಡಿರಿ ನಿಮ್ಗೆ ಐರನ್ ಮಾಡಿ ತೋರಿಸ್ತಾ ಇದ್ದೀನಿ. ಸೈಡ್ ಸ್ಲಿಟ್ಟಿಗೆ ಮಾತ್ರ ನೀಟಾಗಿ ಐರನ್ ಮಾಡಿದ್ರೆ ಕರೆಕ್ಟಾಗಿ ಕೂಡುತ್ತೆ. ಐರನ್ ಯಾವ ಬಾಕ್ಸ್ ಆದರೆ ಪರವಾಗಿಲ್ಲ, ನಿಮ್ಮ ಹತ್ರ ಸ್ಟೀಮ್ ಐರನ್ ಇದ್ದರೆ ಪರವಾಗಿಲ್ಲ, ನಾರ್ಮಲ್ ಐರನ್ ಇದ್ದರೆ ಕೂಡ ಪರವಾಗಿಲ್ಲ. ಬಟ್ ನಾರ್ಮಲ್ ಐರನ್ ಇದ್ದರೆ ಸ್ವಲ್ಪ ನೋಡ್ಕೊಂಡು ಮಾಡ್ಕೊಳ್ಳಿ. ಸ್ಟೀಮ್ ಐರನ್ ಅಷ್ಟು ಏನಾಗಲ್ಲ ಪ್ರಾಬ್ಲಮ್ಮು. ಸೊ ಇದರಿಂದ ನಡೆಯುತ್ತೆ. ಈ ಥರ ನಾವು ಸ್ಟೀಮ್ ಕೊಟ್ಟು ಐರನ್ ಮಾಡ್ತೀವಲ್ಲ ತುಂಬ ಚೆನ್ನಾಗಿ ಬರುತ್ತೆ. ಇದಾದಮೇಲೆ ನೋಡಿರಿ ಟಾಪು ಇನ್ನು ಕೆಳಗಿನ ಬಾಟಮ್ ಏನಿದೆಯಲ್ಲ ಅದನ್ನು ಸ್ಟಿಚ್ ಮಾಡ್ಕೋಬೇಕು ನಾವು. ಇದು ಫುಲ್ ರೆಡಿ ಆಯ್ತು ಇವಾಗ ಇಲ್ಲಿಗೆ. ಇವಾಗ ಸೈಡ್ ಬಾಟಮ್ ಕೆಳಗಿಂದ ಏನಾದ ತೋರಿಸ್ತೀನಿ ಬನ್ನಿ ಅದನ್ನು ಕೂಡ. ಇವಾಗ ಕೆಳಗಿನ ಬಾಟಮು ಸ್ವಲ್ಪ ಹೆಚ್ಚು ಕಡಿಮೆ ಬಂದರೆ ನೀಟಾಗಿ ಕಟ್ಟಿಂಗ್ ಮಾಡಿಕೊಂಡು ಅದನ್ನು ಫಸ್ಟ್ 1/2 ಇಂಚು ಮತ್ತು 1/2 ಇಂಚು ಡಬಲ್ ಮೇಲೆ 1/2 ಇಂಚು ಈ ಥರ ಫೋಲ್ಡಿಂಗ್ ಮಾಡಿಕೊಂಡು ಸ್ಟಿಚಿಂಗ್ ಮಾಡ್ಕೋಬೇಕು. ಆವಾಗ ನಿಮಗೆ ತುಂಬ ಅಂದರೆ ನಿಜವಾಗ್ಲೂ ಅಂದರೆ ಕೂಡ ನೀವು ಮಾಡಿ ನೋಡಿರಿ, ಗೊತ್ತಾಗುತ್ತೆ ನಿಮಗೆ ಎಷ್ಟು ಚೆನ್ನಾಗಿ ಸ್ಲಿಟ್ ಬರುತ್ತಂದರೆ ಸ್ವಲ್ಪ ಕೂಡ ಹೆಚ್ಚು ಕಡಿಮೆ ಕ್ಲೀನಾಗಿ ಅಂದರೆ ಹೆಚ್ಚು ಕಡಿಮೆ ಬರಲಾರ್ದಂಗೆ ಕ್ಲೀನಾಗಿ ಬರುತ್ತೆ. ಹೊಸದಾಗಿ ಯಾರಾದರೂ ಟೈಲರಿಂಗ್ ಕಲಿಯೋರಿಗೆಲ್ಲರಿಗೂ ಯೂಸ್ ಆಗುತ್ತೆ ಅನ್ಕೊತಾ ಇದ್ದೀನಿ. ಈ ಥರ ಟ್ರೈ ಮಾಡಿ ನೋಡಿರಿ ನೀವು. ನಿಮ್ಮ ಟಾಪ್ಗೆ ನಿಮ್ಮ ಡ್ರೆಸ್ಸುಗಳಿಗೆ ನೋಡಿರಿ ಟ್ರೈ ಮಾಡಿ. ಇಲ್ಲಾಂದರೆ ಒಂದು ಓಲ್ಡ್ ಕ್ಲಾತ್ ತೊಗೊಂಡು ಕೂಡ ನೀವು ಒಂದ್ಸಲ ಟ್ರೈ ಮಾಡ್ಬೋದು. ಈ ಥರ ಸ್ಲಿಟ್ಟು ಹೊಲ್ದುಬಿಟ್ಟು ಎಷ್ಟು ಚೆನ್ನಾಗಿ ಬರುತ್ತಂತ ನಿಮಗೂ ಗೊತ್ತಾಗುತ್ತೆ. 2 ಸೈಡನ್ನು ಇದೇ ಥರ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಆದಮೇಲೆ ನೋಡಿರಿ ಈ ಥರ ರೆಡಿ ಆಗಿತ್ತು ಕುರ್ತಿ ಟಾಪು. ಇವಾಗ ಇದನ್ನು ನೀಟಾಗಿ ಐರನ್ ಮಾಡ್ಕೊಂಡು ಹೆಮ್ಮಿಂಗ್ ಮಾಡಿ ಫೋಲ್ಡ್ ಮಾಡಿದ್ರೆ ಟಾಪು ರೆಡಿ ಆಗುತ್ತೆ. ಈ ಥರ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಮೀಟ್ ಆಗೋಣ. ಥ್ಯಾಂಕ್ ಯು.